ಲವರ್ಸ್ ನಂಬ್ಕೊಂಡ್ರೆ ಹಿಂಗೆ ಅಪ್ಪ. ನೋಡಿ ನೋಡಿ ಅಕ್ಕ ಬಂದ್ರು. ನೆಕ್ಸ್ಟ್ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಆಡೋ ಚಾನ್ಸಸ್ ತುಂಬಾ ಇದೆ, ಹೇಳಕ್ಕಾಗಲ್ಲ. ರಾಮನಗರದಿಂದ ಪ್ರಾಕ್ಟೀಸ್ ಮಾಡಕ್ ಬರ್ತಾರೆ. ಏನ್ ಡೆಡಿಕೇಶನ್. ನಾವು ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಬೆಳಗ್ಗೆ 4 ಗಂಟೆಯಿಂದ ಇದೇ ಮಾಡ್ತಾ ಇದೀವಿ. ವೆರಿ ಫೇವ್ರೆಟ್ ಟೀಮ್ ಓನರ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಟೀಮ್ ವೈಸ್ ಕ್ಯಾಪ್ಟನ್ ಸ್ಫೂರ್ತಿ ವಿಶ್ವಾಸ್. ವಿಸಿಲ್ ನೋಡಿ ನನ್ನ ಯಾವ ರೇಂಜ್ ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರೆ ಚರ್ಮ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಲೋಫರ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಇವತ್ತು ಎಷ್ಟು ಬೇಗ ಎದ್ದಿದ್ದೀನಿ ಗೊತ್ತಾ? ಸೊ ಇವತ್ತು ನಾನು ಪ್ರಾಕ್ಟೀಸ್ ಮಾಡಕ್ ಹೋಗ್ತಾ ಇದೀನಿ, ಹಾಗೆ ಶೂಟ್ ಕೂಡ ಇದೆ. ಸೊ ಇದನ್ನು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಲೆಟ್ ಸ್ಟಾರ್ಟ್ ದ ಡೇ. ಸೊ ನನಗೆ ಪ್ರಾಕ್ಟೀಸ್ ಆದ್ಮೇಲೆ ಶೂಟ್ ಕೂಡ ಇದೆ. ಎಲ್ಲ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಶೂಸ್ ಇಟ್ಕೊಂಡಿದ್ದೀನಿ. ನಮ್ಮ ಪ್ರಾಕ್ಟೀಸ್ ಇರೋದು ಮಾಲಕಾಯಿ ಹತ್ರ. ಐ ಹೋಪ್ ಐಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಮಾಲಕಾಯಿ ಅಂತ ತುಂಬಾನೇ ದೂರ ಇದೆ. ಸೊ ಮಧ್ಯ ನಾನು ನಮ್ಮ ಸ್ಟಾರ್ ಪ್ಲೇಯರ್ ಕವಿನ ಮೀಟ್ ಮಾಡ್ತಾ ಇದ್ದೀನಿ. ಅವ್ರು ಅಲ್ಲಿಂದ ನನ್ನ ಪಿಕ್ ಮಾಡ್ಬಿಟ್ಟು ನಾವಿಬ್ರು ಪ್ರಾಕ್ಟೀಸ್ ಸೆಷನ್ಗೆ ಹೋಗ್ತೀನಿ. ನೋಡಿ ನನ್ನ ಯಾವ ರೇಂಜ್ ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರೆ ಚರ್ಮ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಲೇಟ್ ಆಗ್ತಿದೆ ಅಂತ ಶೂ ಸಾಕ್ಸ್ ಇಲ್ಲಿ ಆಟೋದಲ್ಲೇ ಹಾಕೊಳ್ತಾ ಇದ್ದೀನಿ. ಚಳಿ ಆಗ್ತಾ ಇತ್ತು ಅಂತ ಜಾಕೆಟ್ ಹಾಕೊಂಡೆ. ಸೊ ಗೈಸ್ ನಾನೀಗ ರೀಚ್ ಆದೆ ಅಂಡ್ ಕವಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಇನ್ನೇನು 2 ನಿಮಿಷ ಬಂದ್ಬಿಡ್ತಾರೆ. ನಮ್ಮ ಟೀಮ್ ಪ್ಲೇಯರ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ ಅಕ್ಕ ಬಂದ್ರು. ಹಾಯ್. ಸೊ ಗೈಸ್ ನೋಡಿದ್ರಲ್ಲ, ಇವರು ಫುಲ್ ನಮ್ ಟೀಮ್ ಸ್ಟಾರ್ ಪ್ಲೇಯರು ಕವಿತಾ ಅಂತ. ಸೊ ನೀವು ಇವ್ರನ್ನ ಟಿವಿಯಲ್ಲಿ ನೋಡಿರ್ತೀರಾ. 8 ರಿಯಾಲಿಟಿ ಶೋಸ್ ಮಾಡಿದ್ದಾರೆ. ಅಂಡ್ ಇವ್ರ ಕಾರ್ ಮಾತ್ರ ಸಖತ್ತಾಗಿ ಓಡಿಸ್ತಾರೆ. ಶೀಸ್ ಅ ಕಾರ್ ರೇಸರ್ ಅಂಡ್ ಆಲ್ಸೋ ಬೈಕ್ ರೇಸರ್ ಅಲ್ವಾ? ಅವ್ರೆ ನಮ್ಮ ನಮ್ಮ ಯೂಟ್ಯೂಬ್ ಫ್ಯಾಮ್ಗೆ. ನಂಗೆ ದಿಶಾ ಅವರು ಪರಿಚಯ ಆಗಿರೋದು ತುಂಬಾ ಖುಷಿ ಅನ್ಸ್ತಾ ಇದೆ. ಅವರು ನನ್ ಕಾರಲ್ಲಿ ನನ್ ಪಕ್ಕ ಕೂತಿದ್ದಾರೆ ಅಂದ್ರೆ ಅದಕ್ಕಿಂತ ಇವ್ರಿಗೆ ಮಾತಾಡ್ತಾ ಇದಾರೆ. ನೀವು ಇವ್ರನ್ನ ಫೀಲ್ಡ್ ಅಲ್ಲಿ ಗೈಸ್ ಶುಡ್ ವಾಚ್ ಇಟ್. ಅದನ್ನು ವ್ಲಾಗ್ ಮಾಡ್ತೀನಿ. ಒಳ್ಳೆ ಗುಡ್ ಬೌಲರ್. ಸೊ ಅವ್ರ ಸ್ಕೂಲಲ್ಲೆಲ್ಲ ಆಡ್ತಿದ್ರಂತೆ, ಅದಿಲ್ಲಿ ವರ್ಕ್ ಆಗ್ತಾ ಇದೆ. ಸ್ವಲ್ಪ ವೈಟ್ ಬಿಟ್ಟು ವಿಕೆಟ್ ಗೆ ಏಮ್ ಮಾಡಿದ್ರೆ ಒಳ್ಳೆ ನಮ್ ಟೀಮ್ಗೆ ಒಂಥರ ಬೆಸ್ಟ್ ಪ್ಲೇಯರ್. ಓಕೆನಾ? ನೋಡೋಣ ಇವತ್ತು ವ್ಲಾಗ್ ಅಲ್ಲಿ ಎಲ್ಲ ವ್ಲಾಗ್ ಮಾಡ್ತೀನಿ. ಅಟ್ಲೀಸ್ಟ್ ವಿಡಿಯೋಗೋಸ್ಕರ ಆದ್ರೂ ಚೆನ್ನಾಗಿ ಆಡ್ಬೇಕಂತ ಚೆನ್ನಾಗಿ ಆಡ್ತೀನಿ. ಇವರೇ ನಮ್ಮ ಸೆಕೆಂಡ್ ಟೀಮ್ ಪ್ಲೇಯರ್ ವಿಂದ್ಯಾ ಅವರು. ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದೀವಿ. ನೀವು ತುಂಬಾ ದಿನ. ಇಟ್ಸ್ ಗುಡ್. ಹೆಂಗಿತ್ತು ನನ್ನ ಪ್ರಾಕ್ಟೀಸ್? ನನ್ನ ಸಖತ್ತಾಗಿ ಎಲ್ಲ ಮಾಡ್ಕೊಂಡಿದ್ದೀನಿ. ತಿರ್ಗಾ ಅದು ಬ್ಯಾಟ್ ಇಟ್ಕೊಂಡು. ಬಿ ಕೇರ್ಫುಲ್. ನಾನು ನೋಡಿ ಬಾಲ್ ಬಿದ್ಬಿಟ್ಟು ಫುಲ್ ಬ್ಲೂ ಆಗ್ಬಿಟ್ಟು. ಸ್ಪೆಷಾಲಿಟಿ ಏನಂದ್ರೆ ಪ್ರತಿ ಪ್ರಾಕ್ಟೀಸ್ ಫೇಸ್ ಮೇಲೆ ಬಾಲ್ ಬೀಳ್ಸ್ಕೊಳ್ತಾರೆ. ಪ್ರತಿ ಎವ್ರಿ ಡೇ. ಇವತ್ತು ವ್ಲಾಗ್ ಆದ್ರೆ ಅದನ್ನು ಎನಿವೇ ಸೂಪರ್. ಇವ್ರು ಲೈಕ್ ನಮ್ ಟೀಮ್ಗೆ ಇವರು ಆಲ್ ರೌಂಡರ್ ತರ. ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ. ಒಳ್ಳೆ ಸ್ಪಿನ್ನರ್, ಚೆನ್ನಾಗಿ ಆಡ್ತಾರೆ. ಆಲ್ ರೌಂಡರ್, ಒಳ್ಳೆ ಕವಿ ಸ್ಟಾರ್ ಪ್ಲೇಯರ್. ನೆಕ್ಸ್ಟ್ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಆಡೋ ಚಾನ್ಸಸ್ ತುಂಬಾ ಇದೆ, ಹೇಳಕ್ಕಾಗಲ್ಲ. ವೆರಿ ನಮ್ಮ ಟೀಮ್ ಅಲ್ಲಿ ದಿ ಬೆಸ್ಟ್ ಪ್ಲೇಯರ್ ಅನ್ನು ನನಗೆ ಕವಿ. ಆಲ್ ರೌಂಡರ್, ಬರೀ ಬಾಲಿಂಗ್. ಥ್ಯಾಂಕ್ ಯು ಸೋ ಮಚ್. ಇವರು ಏನಂದ್ರೆ ವಿರಾಟ್ ಕೊಹ್ಲಿ ಪ್ಲಸ್ ಹಾರ್ದಿಕ್ ಪಾಂಡ್ಯ ಪ್ಲಸ್ ಕೈ ಎಲ್ಲ ಚಿತ್ರಾನ್ನ. 3 ಜನ. ಸೂಪರ್. ಥ್ಯಾಂಕ್ ಯು. ನಮ್ ಬೆಸ್ಟ್ ನಾವ್ ಮಾಡ್ತಾ ಇದೀವಿ, ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಹೋಪ್ ಫಾರ್ ದ ಬೆಸ್ಟ್. ಇವಾಗ ನಾವೆಲ್ಲ ನಿಮ್ಗೆ ಹೇಳಿದ್ದು ಎಲ್ಲ ನಿಜಾನೇ ಹೇಳ್ತಾ ಇದೀವಿ. ಯಾರು ಕಣ್ಣು ಹಾಕಕ್ ಹೋಗ್ಬೇಡಿ ಪ್ಲೀಸ್. ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಾವು. ಸೊ ಇವಾಗ 9:30 ಆಗಿದೆ. ನಮ್ ಪ್ರಾಕ್ಟೀಸ್ ಸೂಪರ್ ಆಗಿ ನಡೀತಾ ಇದೆ. ಫುಲ್ ಟ್ರಾಫಿಕ್. ಇನ್ನ ಇಲ್ಲೇ ಇದೀವಿ. ಸ್ಕೂಲ್ ಅಲ್ಲಿ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇದು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಅಂಡ್ ಓನರ್ ಆಫೀಸ್. ನಾವ್ ಲೇಟ್ ಬಂದ್ವಿ. ಇವ್ರು ಆಲ್ರೆಡಿ ತಿಂಡಿ ಎಲ್ಲ ಮಾಡಾಗಿದೆ. ಸೊ ಹಾಯ್. ಇವ್ರು ನಮ್ ಟೀಮ್ ವೈಸ್ ಕ್ಯಾಪ್ಟನ್ ಸ್ಫೂರ್ತಿ ವಿಶ್ವಾಸ್. ವಿಸಿಲ್. ಓಕೆ. ಇವರು ಯೋಗಿತಾ, ನಮ್ಮ ಯಂಗೆಸ್ಟ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಚಿಕ್ಕ ಹುಡುಗಿ ತರ ಕಾಣ್ತಾರೆ. ಸಾಕ್ಷಿ ಸದ್ಯಕ್ಕೆ
ಇವರು ರಕ್ಷಿತಾ ಅಂತ. ಇವ್ರ ಬಗ್ಗೆ ಯಾವಾಗ್ಲೂ ಏನ್ ಹೇಳೋದು ಅಂದ್ರೆ ರಾಮನಗರದಿಂದ ಪ್ರಾಕ್ಟೀಸ್ ಮಾಡಕ್ ಬರ್ತಾರೆ. ಏನ್ ಡೆಡಿಕೇಶನ್. ಎನಿವೇಸ್ ದಿಸ್ ಇಸ್ ದಿ ಆಫ್ ಫೀಲ್ಡ್ ಡೈನಾಮಿಕ್ಸ್. ಆನ್ ಫೀಲ್ಡ್ ಎಲ್ಲರಿಗೂ ತೋರಿಸ್ತೀನಿ. ಟೀಮ್ ಏನ ಕಂಪ್ಲೀಟ್ ಆಗಿಲ್ಲ, ಬೇರೆ ಪ್ಲೇಯರ್ಸ್ ಬಂದಾದ್ಮೇಲೆಲ್ಲ ಶೋಡ್ ಯು ಲೇಟರ್. ಇವತ್ತು ನಾವು 1 2 3 4 5 6 ಅಲ್ಲ, ಇವತ್ತು ನಾವು 6 ಜನ ಇದ್ದೀವಿ. ಮಿಕ್ಕಿದ ಟೀಮ್ ಪ್ಲೇಯರ್ಸ್ ಬೇರೆ ಯಾವ್ದಾದ್ರು ಬ್ಲಾಗ್ ತೋರಿಸ್ತೀನಿ. ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ಟುಡೇಸ್ ಪ್ರಾಕ್ಟೀಸ್. ನಮ್ಮ ಟೀಮ್ ಓನರು ಇವರೆಲ್ಲರೂ ನಮ್ಮ ಟೀಮ್ ಮೆಸ್. ಸೊ ಗೈಸ್, ಇದೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋ ಫೀಲ್ಡ್. ಇಲ್ಲಿ ಹೋಗ್ತಾ ಇರೋದು ನಮ್ ಕೋಚ್ ಸರ್. ಸೊ ಇವರೇ ನಮ್ ಕೋಚ್ ಸರ್, ಬೀರೇಶ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಅನ್ಸ್ತಾ ಇದೆ ಸರ್, ಹೆಂಗಿದೆ ಟೀಮು? ಖುಷಿಯಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಇನ್ನ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೀವು ಹಂಗೆ ಸ್ಟ್ರಾಂಗ್ ಆದ್ರೆ ಮ್ಯಾಚ್ ನಮ್ದು. ಥ್ಯಾಂಕ್ ಯು ಸರ್. ಸೊ ಈ ಫೀಲ್ಡ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಾವು ಆಕ್ಚುಲಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಅದಕ್ಕೆ ಸರ್ ಇದೆ ರೆಕ್ಟಾಂಗಲ್ ಆಗಿ ಸೆಟ್ ಮಾಡಿಕೊಟ್ಟಿದ್ದಾರೆ. ಸೊ ಈಗ ವಾರ್ಮ್ ಅಪ್ ನಡೀತಾ ಇದೆ. ವಾರ್ಮ್ ಅಪ್ ಆದ್ಮೇಲೆ ವಿ ಆರ್ ಗೋಯಿಂಗ್ ಟು ಜಾಗ್. ವಾರ್ಮ್ ಅಪ್ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ಹ್ಯಾಂಡ್ ಎಕ್ಸರ್ಸೈಸ್ ಎಲ್ಲ ಆಯ್ತು. ಇವಾಗ ರನ್ ಮಾಡ್ಬೇಕು. ಲೆಟ್ಸ್ ಗೋ ಗೈಸ್. ಒಂದ್ ಕೈಯಲ್ಲೇ ಮಾಡ್ತಾ ಇದ್ದಾರೆ. ನಮ್ ಕೋಚ್ ಸರ್ ನೋಡ್ತಾ ಇದಾರೆ, ಬೈತಾರೆ. ಸದ್ಯಕ್ಕೆ ಇಷ್ಟೇ ವ್ಲಾಗ್ ಸಾಕು. ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಸರ್. ಗೈಸ್, ಸೊ ನಮ್ಗೆ ಮಿನಿ ಕೋಚ್ ಸರ್ ಅಲ್ಲದೆ ಮಿನಿ ಕೋಚ್ ಅಂತ ಒಬ್ಬರಿದ್ದಾರೆ. ಇವರೇ ಭೂಮಿಕಾ. ಹಾಯ್. ಸೊ ಇವಾಗ ಶಿ ಇಸ್ ಜಸ್ಟ್ ಇನ್ 8th ಸ್ಟ್ಯಾಂಡರ್ಡ್. 1 year ಇಂದ ಕೋಚಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ. ಸಿನ್ಸ್ 1 year ಅಲ್ಲ. ಸೊ ಬ್ಯಾಟ್ಸ್ಮನ್ ಬೌಲರ್, ಫಾಸ್ಟ್ ಬೌಲರ್. ಆಕ್ಚುಲಿ ಫುಲ್ ಫಾಸ್ಟ್ ಆಗಿ ಬೌಲಿಂಗ್ ಮಾಡ್ತಾಳೆ. ನೆಕ್ಸ್ಟ್ ಇವಳು ಏನಾದ್ರು ಬೌಲಿಂಗ್ ಇದ್ರೆ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಗೈಸ್, ನಮ್ ಟೀಮ್ ವಾರ್ಮ್ ಅಪ್ ನೋಡಿ. ನೋಡಿ ಗೈಸ್, ಈ ದಿಶು ಅವರು ಎಲ್ಲಾರ್ಗು ಬ್ಲಾಗ್ ಮಾಡಿ ಮಾಡಿ ಸುಮ್ನೆ ನಮ್ ತಲೆ ತಿಂತಾ ಇರ್ತಾರೆ. ಇವ್ರು ನೋಡಿ ಹೆಂಗ್ ಮಾಡ್ತಾರೆ ಅಂತ ನೋಡಿ. ಝೂಮ್ ಆಗ್ತೀನಿ ನೋಡಿ, ಯಾವ ರೇಂಜ್ ಮಾಡ್ತಾರೆ ಅಂತ. ಬೆಳಗ್ಗೆ 4 ಗಂಟೆಯಿಂದ ಇದೆ ಮಾಡ್ತಾ ಇದ್ದಾರೆ. 4 ಗಂಟೆಯಿಂದ ಈ ಬರೀ ಹುಡುಗಿರ್ದಿದೆ, ಪ್ರಾಕ್ಟೀಸೇ ಇಲ್ಲ ನೋಡಿ. Come on! ಸೊ ಗೈಸ್, ಇವಾಗ ನಾವು ಟಾಸ್ ಆಡಿದ್ವಿ ಇವ್ರ ಸ್ಕೂಲ್ ಕ್ರಿಕೆಟ್ ಟೀಮ್ ಜೊತೆ. ಆ್ಯಂಡ್ ವಿ ವನ್ ದ ಟಾಸ್. ಆ್ಯಂಡ್ ಸ್ಫೂರ್ತಿ ಕ್ಯಾಪ್ಟನ್ ಅವ್ರ ಬ್ಯಾಟಿಂಗ್ ಚೂಸ್ ಮಾಡಿದ್ದಾರೆ ಸದ್ಯಕ್ಕೆ. ಗೈಸ್ ನೋಡಿ, ಇವಾಗ ಗೈಸ್ ಇವಾಗ ಕವಿ ಬ್ಯಾಟಿಂಗ್ ನೋಡಿ, ಯಾವ ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾಳ ಕವಿ. ಗೈಸ್, ಸೊ ಫೈನಲಿ ಈಗ ನಮ್ಮ ವೆರಿ ಫೇವ್ರೆಟ್ ಟೀಮ್ ಓನರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ವೆರಿ ಪ್ರತಿ ಸತಿ ಸ್ಟೋರಿ ಹಾಕಿದಾಗೆಲ್ಲ ಹೇಳ್ತೀನಿ, ಮತ್ತೆ ವುಡ್ ಲವ್ ಟು ರಿಪೀಟ್ ಇಟ್. ಅಂಡ್ ವಿ ಆರ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಯುವರ್ ಟೀಮ್. ಮ್ಯಾಮ್, ಥ್ಯಾಂಕ್ ಯು. ಮ್ಯಾಮ್ ಇಸ್ ಲೈಕ್ ಗುಡ್ ಲಕ್ ಫಾರ್ ಅಸ್ ಗೈಸ್. ಮ್ಯಾಮ್ ಇದ್ದಾಗ ಪ್ರಾಕ್ಟೀಸ್ ಮಾಡಿದಾಗ ಬೇರೆ ಲೆವೆಲ್ ಎನರ್ಜಿ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. I'm lucky to have this team, and especially each one is so kind and so nice. I wouldn't have asked for anything more. Belgavi, they're gonna rock. ಗೈಸ್, ಬೆಳಗ್ಗೆ ತೋರಿಸಿದ ಗಾಯ ಇವಾಗ ರಕ್ತ ಬರ್ತಾ ಇದೆ. ಇವತ್ತು ಪ್ರಾಕ್ಟೀಸ್ ಸೆಷನಲ್ಲಿ ನಮ್ಮ ಕೋಚ್ ಸರ್ ಸರಿಯಾಗಿ ಬೈಕ್ ಬಂದಾಗ ಬೈದ್ರು, ಫೋನ್ ಯೂಸ್ ಮಾಡಬೇಡಿ ಅಂತ. ನಾನು ಬೇರೆ ಬ್ಲಾಗ್ ಮಾಡ್ತಾ ಇದ್ದೆ, ಸಕ್ಕದಾಗಿ ಬೈಸ್ಕೊಂಡು ತುಂಬ ಸುಸ್ತಾಗ್ತಾ ಇದೆ. ಬಟ್ ಎನಿವೇಸ್, ಇವಾಗ ನೆಕ್ಸ್ಟ್ ನನ್ನ ಶೂಟ್ ಇದೆ. ಸೊ ಶೂಟ್ಗೋಸ್ಕರ ಸುಷ್ಮಿತಾ ಮನೆಗೆ ಹೋಗ್ಬಿಟ್ಟು ಅಲ್ಲಿ ರೆಡಿ ಆಗಿ ಮತ್ತೆ ಶೂಟ್ ಲೊಕೇಶನ್ಗೆ ಹೋಗ್ಬೇಕು. ಇವಾಗ ನಾನು ಸುಷ್ಮನೆಗೆ ರೀಚ್ ಆದೆ. 1 hour ಆಯ್ತು. ಇಲ್ಲಿಂದ ಶೂಟ್ ಲೊಕೇಶನ್ಗೆ ಹೋಗಕ್ಕೆ ಇನ್ನ 1 more hour ಆಗುತ್ತೆ. ನನ್ಗನ್ಸುತ್ತೆ ನಾನು ಅರ್ಧ ಜೀವನ ಬರೀ ಟ್ರಾವೆಲಿಂಗ್ ಅಲ್ಲೇ ಹೊಟ್ಟೋಗಿದೆ. ಲೈಕ್ ಸಪೋಸ್ ಇವಾಗ ನನ್ಗೆ 20 ವರ್ಷ ಅಂತ ಅನ್ಕೊಳ್ಳಿ, ಅದ್ರಲ್ಲಿ 8 ವರ್ಷ ಟ್ರಾವೆಲಿಂಗ್ ಅಲ್ಲೇ ಹೊಟ್ಟೋಗ್ಬಿಟ್ಟಿದೆ. ವಡೆ ಮನೆನೂ ನನ್ನ ಮನೆಯಿಂದ 1 hour. ಸೊ ಟೈರ್ಡ್. ಸೊ ನಾವು ಸುಶಿ ಅವ್ರ ಅಕ್ಕ ಮನೇಲಿ ಲಂಚ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಕ್ಯಾಮ್ರಾಮನ್ ನಂದನ್ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಡಾನ್ಸ್ ಪ್ರಾಕ್ಟೀಸ್ ಹೋಗ್ತೀವಿ. ಏನ್ ಗೊತ್ತಾ, ಸೊ ಸುಶಿ ಅಕ್ಕ ಮನೇಲಿ ತಿನ್ನಕ್ಕೆ ಹೋಗಿದಾಗ ನೆಫ್ಯೂ
ತಿಂತಾ ಇರ್ಬೇಕಾದ್ರೆ ಅವ್ರು ಬಂದ್ಬಿಟ್ಟು ಪೂಜೆಯಲ್ಲಿ ಅಂತ ಬರ್ತಾಳೆ. ಸೂನ್ ವಿ ಆರ್ ಗೋಯಿಂಗ್ ಟು ರಿವೀಲ್ ಪೂಜಾ ಯಾರು ಅಂತ ಗೊತ್ತಾದ್ರೆ ಮಾತ್ರ ಗೆಸ್ ಮಾಡಿ ನೀವು ಅಲ್ಲಿವರೆಗೂ. ನಿಮ್ಗೆ ಪೂಜಾ ಯಾರು ಅಂತ ಗೊತ್ತಿದ್ರೆ, ಐಡಿಯಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿ ಗೈಸ್, 1 hour ಇಲ್ಲಿಂದ 35 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದೀವಿ. ಎಷ್ಟು ಕಷ್ಟ ಪಡ್ತಾ ಇದೀವಿ ನೋಡಿ. ಹುಳ ಬೇರೆ ಬಂದಿದೆ ಇಲ್ಲಿ. ಎಲ್ಲಿ ಒಂದ್ ನಿಮಿಷ ತೆಗೆದು ಬಿಡೋಣ. one funny thing I've learned from Sushir ಅಂದ್ರೆ ಏನಕ್ಕಾದ್ರೂ ಬೈಬೇಕು, ಸ್ಪೆಷಲಿ ಸೊಳ್ಳೆ ಗಿಳ್ಳೆಗೆಲ್ಲ ಬೈಬೇಕಂದ್ರೆ ಲೈಕ್ ಥೂ ಈ ಲೋಫರ್ ಸೊಳ್ಳೆ ಇವಳು ಬೈಯೋದ್ ಕೇಳಿಸ್ಕೋಬೇಕು, ಸಖತ್ತಾಗಿ ಬೈತಾಳು. ಲೋಫರ್ ಸೊಳ್ಳೆ ಲೈಕ್ ವಾವ್. ಲೋಫರ್ ಅಂದ್ರೆ ಒಟ್ಟೋ ನೋಡ, ಅದೇ ಹೊಟ್ಟೋಯ್ತು. ಲೋಫರ್ ಸೊಳ್ಳೆ, ಲೋಫರ್ ನೋಡ. ಎಲ್ಲಿದ್ಯಪ್ಪ ನಂದನ್? ಬಾಪ ನಿದ್ದೆ ಬರ್ತಾ ಇದೆ ಗೈಸ್. ನಾವು ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ದೆ, ಇವಾಗ ಸ್ವಲ್ಪ ಡಾನ್ಸ್ ಹೇಳ್ಕೊಟ್ರು ನಮ್ ಮೇಡಮ್ ನಮ್ಗೆ. ಒಂದೇ ಇದ್ರಲ್ಲಿ ಕಲ್ತಿದ್ದು. ಹಂಗೆ ಒಂದೇ ಟೇಕ್ ಅಲ್ಲಿ ಶೂಟ್ ಮಾಡ್ಬಿಡುತ್ತೆ, ಫುಲ್ ಫ್ಲೋ ಅಲ್ಲಿ ಹಿಂಗೆ 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 ಮಾಡಿ ಆಮೇಲೆ ಬಿಟ್ಸ್ ಅಡ್ಜಸ್ಟ್ ಮಾಡ್ತೀವಿ. ಇಲ್ಲ ಸೊ ಯೂಶಲಿ ನಾವು ಶೂಟ್ ಮಾಡಿದಾಗ ಸುಶ್ ಪ್ರಾಬಬ್ಲಿ 1 or 2 ಟೇಕ್ಸ್ ತಗೊಂಡ್ರೆ ನಂದು ಇಂಟು 10-15 ಆಡ್ ಮಾಡ್ಕೊಳ್ಳಿ. ಏನಿಲ್ಲ, ಇಂಪ್ರೂವ್ ಆಗಿದ್ದೀರಾ ಬಿಡಿ. ಅದು ಮಾತ್ರ ನೋಡಿ ಎಷ್ಟು ಜನ ನಿಮ್ ಡಾನ್ಸ್ ಇಷ್ಟಪಡ್ತಿದ್ದಾರೆ. ಅಲ್ಲ, ನೀವು ನೆನ್ನೆ ಫಸ್ಟ್ ರೀಲ್ ಕಳ್ಸಿದ್ರಲ್ಲ ನಾವಿಬ್ರು ಮಾಡಿದ್ದು, ಯಪ್ಪ. ಫಸ್ಟ್ ರೀಲ್ ನೆನ್ನೆ 1 year ಬ್ಯಾಕ್ ಅನ್ಸುತ್ತೆ ಅದು. ಈಸಿಲಿ 1 year back. ವಿಡಿಯೋಗ್ರಾಫರ್ ಸರ್ ನಂದನ್ ಅವ್ರಿಗೆ ಕಾಯ್ತಾ ಇದ್ದೀವಿ. ಬೇಗ ಹೋಗಿ ಬೇಗ ಡಾನ್ಸ್ ಮುಗಿಸಿ ಬೇಗ ಮನೆಗೆ ಹೋಗಿ ಮಲ್ಕೋಬೇಕು. ನೋಡಿ ನಂದನ್ ಅವ್ರು ಬಂದ್ರು ಇವಾಗ. ಏನ್ ಮಾಡ್ತಾ ಇದ್ರಿ ನಂದನ್? 2 o'clock ಹೇಳಿದ್ರಿ, 10 minutes ಲೇಟ್ ಆಯ್ತು. ಏನ್ ಲೇಟು ಏನ್ ಕತೆನೋ, ಯಾವಾಗ್ಲೂ ಲೇಟ್. ನಂದನ್ನು ಈ ಲವರ್ಸ್ ನ ನಂಬ್ಕೊಂಡ್ರೆ ಹಿಂಗೆ ಅಪ್ಪ ಕತೆ. ಸೊ ನಮ್ ಡಾನ್ಸ್ ವಿಡಿಯೋಸ್ ಎಲ್ಲ ಮೆಜಾರಿಟಿ ಆಫ್ ಇಟ್ ನಂದನ್ನೇ ಶೂಟ್ ಮಾಡೋದು. ಅವ್ರ ಪಾಪ ಲೇಟ್ ಏನ್ ಬರಲ್ಲ. ನಾನೇ ಯೂಶಲಿ 8 ಅಂದ್ರೆ 8:10, 8:15 ಹಂಗ್ ಬರೋದು. ನಾನು ಒಂದೊಂದ್ಸತಿ 1 hour ಲೇಟ್ ಆಗುತ್ತೆ. ಅದು ಔಟ್ಫಿಟ್ಗೋಸ್ಕರ ಎಲ್ಲ, ಕಾಸ್ಟ್ಯೂಮ್ಗೋಸ್ಕರ ಎಲ್ಲ ವೇಟ್ ಮಾಡಿದಾಗ ಮಾತ್ರ ಅಷ್ಟು ಲೇಟ್ ಆಗೋದು. ಇವತ್ತು ಇವರು ಸ್ವಲ್ಪ ಲೇಟ್ ಬಂದಿದಾರಂತ ಕೇಳ್ತಾ ಇದೀವಿ ಅಷ್ಟೇ, ಕ್ಲಾಸ್ ತಗೊಳ್ತಾ ಇದೀವಿ. ಸೊ ಇವಾಗ ನಾವು ಲೊಕೇಶನ್ ರೀಚ್ ಆದ್ವಿ. ನಾನು ಫೇಸ್ ವಾಶ್ ಮಾಡ್ಕೊಂಡೆ. ನಾವು ನೆಕ್ಸ್ಟ್ ರೆಡಿ ಆಗಬೇಕು ಗಾಯ್ಸ್. ನಾನು ಇವಾಗಷ್ಟೇ ರೆಡಿ ಆದೆ. ಸುಷ್ಮಿತಾ ಅವ್ರ ವಿಡಿಯೋ ಮಾಡಕ್ ಹೋಗಿದ್ದಾರೆ. ಬಟ್ ಐ ಆಮ್ ಸೋ ಎಕ್ಸಾಸ್ಟೆಡ್. ನನ್ ಫುಲ್ ಬಾಡಿ ಪೇನ್ ಆಗ್ತದೆ, ಫುಲ್ ಟ್ಯಾನ್ ಆಗೋಗ್ಬಿಟ್ಟಿದ್ದೀನಿ, ನಿದ್ದೆ ಬರ್ತದೆ. ಊಟ ಅಂತೂ ಚೆನ್ನಾಗಿ ಮಾಡಿದೆ. ಐ ಆಮ್ ಜಸ್ಟ್ ಸೋ ಎಕ್ಸಾಸ್ಟೆಡ್ ಗೊತ್ತಾ. ಸೊ ಇವತ್ತು ನಾವು 2 ವಿಡಿಯೋಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬೇಸಿಕ್ಲಿ ಐಡಿಯಾ ಏನಂದ್ರೆ ಸುಷ್ಮಿತಾ ಅವರು US ಹೋಗೋ ಮುಂಚೆ ಆದಷ್ಟು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಸ್ಕೆಡ್ಯೂಲ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಎಷ್ಟು ಶ್ರಮ ಪಡ್ತಾ ಇದ್ದೀವಿ. ಗಾಟ್ ದಿ ಸೂಪರ್ ಕ್ಯೂಟ್ ಬೋಸ್. ನನ್ನ ತಲೆಯಲ್ಲಿ ಒಂದಿದೆ. ಓಕೆ, ಸೊ ನನ್ನ ತಲೆಯಲ್ಲಿರೋದು ಇದು. ಇಟ್ಸ್ ಇನ್ ಬ್ಲೂ. ನಂದನ್ ಸರ್ ಫುಲ್ ರೆಡಿ ಆಗ್ತಾ ಇದ್ದಾರೆ, ಕ್ಯಾಮ್ರಾ ಲೆನ್ಸ್ ಎಲ್ಲ ಇಟ್ಕೊಂಡು. ಹೌಸ್ ದ ವೆದರ್ ನಂದನ್? ಸೂಪರ್ ಅಲ್ಲ? ಇವತ್ತು ಶೂಟ್ ಮಾಡಿದ್ದು ಆಕ್ಚುಲಿ ಚೆನ್ನಾಗಿ ಬಂದಿದೆ. ಸುಷ್ಮಿತಾ ಅವ್ರದ್ದು ಆಲ್ರೆಡಿ ತುಂಬಾ ಪ್ಲೆಸೆಂಟ್ ಆಗಿದೆ ವೆದರ್. ಓ, ಮಳೆ ಬರೋ ತರ ಇದೆ. ಗೈಸ್, ಇವಾಗ ನಮ್ ಶೂಟ್ ಮುಗೀತು. ಇವಾಗ ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಇವತ್ತಿಂದ ನಾವು ತುಂಬಾನೇ ಹೆಕ್ಟಿಕ್ ಆಗಿತ್ತು, ಬಟ್ ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಡೇ. ಸೊ ನಮ್ಗೆ ತುಂಬಾನೇ ಖುಷಿ ಆಗ್ತದೆ. ಶೂಟ್ ಆಯ್ತು, ಪ್ರಾಕ್ಟೀಸ್ ಆಯ್ತು. ನಮ್ಮ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಸ್ನಾನ ಮಾಡಿ ಮಲ್ಕೋಬೇಕು. ಗೈಸ್, ನಾನು ಬೆಳಗ್ಗೆಯಿಂದ ರಾಂಗ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದೀನಿ. ಜಾಗ ಹೇಳಿ ನಂದನ್? ಮಾಕ್ಲಿ. ಸೊ ನಮ್ ಕ್ರಿಕೆಟ್ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನಾನು ಗೂಗಲ್ ಅಲ್ಲಿ ಓದ್ಬಿಟ್ಟು ಹೇಳಿದೆ. ಸೊ ಇವಾಗ ಗೊತ್ತಾಯ್ತಲ್ಲ ಕರೆಕ್ಟ್ ಜಾಗ ಯಾವ್ದು ಅಂತ. ಇವಾಗ 7 o'clock ವಿಲ್ ರೀಚ್ ಸುಷ್ಮಿತಾ ಮನೆ. ಅಲ್ಲಿಂದ ನನ್ನ ಮನೆಗೆ 1 hour. So that's the end of the vlog, guys. If vlog is started, don't forget to like, comment, share and subscribe.